ರೀ ಏರಿ ಏನಾತ? ಅಲ್ರಿ ಖಾಲಿ ಇದ್ರ ಒಂದಿಟ್ಟು ದನ ಅದು ಒಳಗದ ಒಂಚೂರು ಈಗ ಬಿಸಿಲು ಬಿದ್ದೈತಿ ಒಟ್ಟು ಹೊರಗೆ ಕಟ್ರಿ. ನಾನು ಹೊಲಕ್ಕೆ ಹೋಗ್ಬೇಕು. ಇವ್ರು ಇದು ಕಳೆ ಕೀಳಕ್ಕೆ ಹೇಳ್ಯಾರ, ಹೊಲಕ್ಕೆ ಹೊಂಟೇನಿ ನಾನು. ಒಂದಿಟ್ಟು ಹೊರಗೆ ಕಟ್ರಿ ಅವನ್ನ. ಇಲ್ಲ ಇಲ್ಲ, ನಾನು ಪಂಚಾಯತ್ ಕೊಟ್ಟು ಕೆಲಸ ಐತೆ, ಅರ್ಜೆಂಟ್ ಬಾ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ಹೊಂಟೇನಿ ನಾನು. ರೀ ಛೇ ಏನವ ಇವ ಇವ್ರು ಅಂತಾರೆ. ಏನೊಂದು ಮನಿದು ಬಾಳೆದು ಖಬರಿಲ್ಲ ಏನಿಲ್ಲ ಇವ್ರಿಗೆ. ಗೌರಿ ಲೇ ಗೌರಿ, ಎಲ್ಲ ಹಾಳಾಗೋದೇನ ನೋಡು. ಓ ಅನ್ನಕನು ಬಾಯಿ ಬಿದ್ದು ಹೋಗಿದ್ದಿ ತಾಕಿದೆ. ಬಂದಿರಿ ಅತ್ಯಾರ. ಇವ್ರಿಗೆ ಹಾಕ್ರ ಪುರ್ಸತ್ತ ಇರಂಗಿಲ್ಲ, ಒಂಚೂರು ಹೊರಗೆ ಬಂದ್ರೆ ಸಾಕು ಎಲ್ಲಿ ಖಾಲಿ ಕುಂತಾಳ ಅನ್ನಂಗೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ ರೀ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರೂ ಆಕತಿ ಒಂದೇ ಥರ ಆಗಕತ್ತೈತಿ, ಬೇಜಾರಾಗಕತ್ತೈತಿ, ಬೇರೆ ಬೇರೆ ಕತೆಗಳನ್ನು ಹಾಕ್ರಿ ಅಂತಂದು ಕಮೆಂಟ್ ಬರಾತಿದ್ವು. ಹಾಗಾಗಿ ಈ ಹಳ್ಳಿ ಜೀವನ ಕತೆ ಅಂಥೇಳಿ ಒಂದು ಬೇರೆ ಕಥೆನ ಮಾಡಿ ಹಾಕಕತ್ತೇನೆ ರೀ. ನೋಡಿರಿ ಈ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಾಕತ್ತಿರಲ್ಲ ಅದೇ ರೀತಿ ಈ ಪಾತ್ರದೊಳಗೆ ನನ್ನ ಹೆಸರು ಗೌರಿ ಅಂತ ಹೇಳ್ರಿ. ಆಗಲೇ ಹೋದ್ರಲ್ರಿ ಅವರು ನಮ್ಮ ಯಜಮಾನ್ರಿ, ನಮ್ಮ ಗಂಡ ರೀ. ಮತ್ತು ನಮ್ಮದು ಒಂದೊಂದು ನಮ್ಮ ಮನೆ ಒಳಗಿರುವಂಥ ಎಲ್ಲರನ್ನೂ ಪರಿಚಯ ಮಾಡ್ತಾ ಹೋಗ್ತೀನಿ ರೀ. ಕಥೆಯನ್ನು ದಯವಿಟ್ಟು ಸಪೋರ್ಟ್ ಮಾಡಿರಿ, ಪೂರ್ತಿ ಕಥೆಯನ್ನು ನೋಡಿರಿ. ಗೌರಕ್ಕ ಗೌರಕ್ಕ ಬಾರ ಫಾತಿಮಾ, ಏನೇ ಎಷ್ಟು ದೊಡ್ಡ ಹೊರಬಿದ್ದಿ, ಎಲ್ಲ ಕೆಲಸ ಆತನ? ನಮ್ಮದು ಕೆಲಸಕ್ಕೆ ಆಯಿತು, ನಿಮ್ಮದು? ಇವ ನಿಮ್ದೇನು ಬಿಡ, ದನ ಇಲ್ಲ ಕರ ಇಲ್ಲ, ಆರಾಮ ಮನ್ಯಾಗ ಒಟ್ಟು ಮಾಡ್ತೀರಿ ತಿಂತೀರಿ. ನಮ್ದೇನೇ ದನ ಕರ ಹೆಂಡಿ ಒಯ್ಯ ತಿಪ್ಪಿಗೆ ಹಾಕ ಚೆಲ್ಲ ಉಚ್ಚಿ ಚೆಲ್ಲ ಅಂಥೇಳಿ ಕೆಲಸ ಭಾಳ ಇರ್ತಾವ. ನಮ್ಮ ಇನ್ನೂ ಕೆಲಸ ಆಗಿಲ್ಲ. ಹೊಲಕ್ಕೆ ಹೋಗೋ ಮುಂದೆ ನಮ್ಮನ್ನು ಕರೀರಿ, ಬರ್ತೀವಿ ನಾವು. ಇನ್ನೂ ಬರ್ತೀಯ ಕಳತ ಯಾಕೆ? ಹೌದನಾ? ಬಾ ಬಾ ಹಂಗಾರ ನಾ ಪುತ್ತಿ ಗೀತಿ ಕಟ್ಕೊಂತೀನಿ. ಗೊರಕ್ಕ ಬರ್ರಿ ನೀವು ಬಡ ಬಡ. ಹ್ಞೂ ಆಯ್ತು ಬರ್ತೇನೆ. ಇನ್ನೂ ಹೋಗೋದು ಲೇಟ್ ಆಯ್ತಲ್ಲ, 10ವರೆಗೆ ಹೋಗೋದು. ಹೋಗೋಣ ಅಂತವ್ರಿ. ಆಯ್ತು ಗೊರಕ್ಕ. ಅವ್ರಿಗೆ ಕಟ್ಟು ಹೋಗ್ತೀನಿ. ಬಂದ್ರಿ ಇವ್ರು ಗಂಡು ಮಕ್ಳು ಒಳಗೆ ಕಟ್ತಾರ. ಇಲ್ಲ ನಾನು ಸಂಜೆ ಮುಂದೆ ಬಂದಿಲ್ಲ, ನೆಳ್ಳಿಗಿರ್ತಾವೆ ನಡಿತೈತಿ, ಬಂದು ನಾನು ಕಟ್ತೇನೆ. ಓಬ್ ಗೌರಿ ಲೇ ಗೌರಿ, ಎಲ್ಲ ಹಾಳಾಗಿ ಹೋಗಿದ್ದ ಹುಡುಕಿ. ಇದಕ್ಕಂಕರ ಯಾರದು ಹೆದರಿಕಿಲ್ಲ ಬೆದರಿಕಿಲ್ಲ. ಇದೊಂದು ಇದು ಊರಿಗೆ ಬಿಟ್ಟು ಗುಳಿಗ ತೆಗೀದು ಅಡ್ಡಾಡ್ತದೆ ಗಂಡ. ಎಲ್ಲಾರ ಸಾಕೋಬೇಕು, ಕುಡಿ ಆಗೈತೆ ಒದ್ರಿದ್ರೆ ಓಣ್ ಹಾಕ್ಸ್ತೀನಿ. ಬಾಯಾಗ ಮುಳು ಬಿಡ್ತತ ಈಕಿಗೆ. ಏನ್ರಿ ಅತ್ತಾರ ಊರು ಬ್ಯಾಂಡ್ಲಿ ಎಷ್ಟೊತ್ತನ ಕರ್ಯಾಕತ್ತೇನಿ, ಓಣಾಕೇನ ಬಾಯಾಗೇನು ಮುಳು ಮುಡ್ದಿ ಅಂತ ಮುಡ್ದತನ ಏನಿಂದ? ಖಾಲಿ ಕುಂತಂಗೆ ಮಾತಾಡ್ತಿರಲ್ರಿ ಅತ್ತಾರ. ಅಡುಗೆ ಅದು ಮಾಡಿಟ್ಟು ದನ ಅದು ಹೊರಗೆ ಕಟ್ಟಕ್ಕೆ ಹೋಗಿದ್ದೆ. ಇನ್ನು ಹೊಲಕ್ಕೆ ಹೋದ್ರೆ ಇದಾಕತಿ, ಹೊರಗಲ್ಲೇ ಕಟ್ಟಿದ್ರೆ ನೆಳ್ಳಿಗಿರ್ತಾವ ಅಂತಂದು ಈಗ ಇವ್ರು ಬಂದ್ರೆ ಒಳಗೆ ಕಟ್ಟಿಸ್ರಿ, ಬಿಸಿಲು ಬಿತ್ತಂದ್ರ ರೀ ಅತ್ತಾರ. ಇನ್ನೂ ದನ ಕಟ್ಟೋದ್ರಾಗ ಅದೀಯ ನೀನು? ಇನ್ನೂ ಏನು ಹೊಲಕ್ಕೆ ಹೋಗೋ ಯೋಚನೆ ಅಂಕರಿಲ್ಲ? ಅದೇ ನಮ್ಮನೆ ಹೊಲ ರೀ, ಅವ್ರು ಯಾವಾಗ ಕರೀತಾರ ಅವಾಗ ಹೋಗ್ಬೇಕು. ಇನ್ನೂ 10ವರೆ ಆಗಿಲ್ಲ ದನೇ, ಈಗ ಇನ್ನೂ 9 ಆಗೈತಿ. ಮತ್ತೆ ಎಲ್ಲಾರ್ದು ಮನೆಯಿಂದ ಕೆಲಸ ಬಗಸಿ ಆಗ್ಬೇಕಲ್ರಿ, ಹಂಗೆ ಹೋಗಿ ನಿಂದ್ರಾಕತ್ತಾನ ಊರು ಬ್ಯಾಂಡ್ಲಿ. ಮತ್ತು ನನಗೆ ಇದ್ರ ಮಾತಾಡ್ತೇನೆ. ನಮ್ಮ ಕಾಲದಾಗೆಲ್ಲ ಹಿಂಗಿದ್ದಿದ್ದಿಲ್ಲ ಬಿಡ, ಚಟಕ್ಕ ಮುಟಕ್ಕ ಅಂತ 6ವರೆ ಇದ್ರೆಲ್ಲ ಮುಗಿಸಿ 7 ಹೊಲ ಕಾಣ್ತಿದ್ವಿ ನಾವು, ಗೊತ್ತನ್ನ ನಿನಗೆ? ನೀವು ಹೋಗ್ತಿರ್ ಬಿಡ್ರಿ, ಮತ್ತೆ ಈಗ ನಾರು ಹೋಗ್ಬೇಕಲ್ರಿ ಅತ್ಯಾರ. ಭಾಳ ನಾಲ್ಗೆ ಯುದ್ಧ ಹೊಂಟತ್ ನಿಂದ, ನಿನ್ನ ಗಂಡು ಬರಲ್ತಡಿ ಒಮ್ಮೆ ನಾ ದಿಸಿದ್ನ ಅಂದ್ರೆ ಗೊತ್ತಾಕತ್ ನಿನಗೆ. ಮದುವೆದಾಗಿಂದನೂ ಇದೇ ಹಾಡಾರಿ ನನಗೆ ಹಂಗೆ ಹೊಡ್ಸದ ಮಾಡ್ತೀರಿ. ನನ್ನ ಮಕ್ಕಳು ಎದಿ ಉದ್ದಕ್ಕೆ ಬರಾಕತ್ತವು, ಇನ್ನೂ ಆ ಚಾಳಿಯಾರ ಬಿಡ್ತೀರ ಇಲ್ಲ ನೋಡಿ ನೀವು. ಊರು ಬಿಡಾಡಿ. ನಾಲ್ಗೆ ಭಾಳ ಉದ್ದ ಹೊಂಟತ್ ನಿಂದ, ಕಲ್ಕಿ ಮಾತು ಭಾಳ ಆಗ್ಯಾವ ನಿನಗೆ ಏನ? ನೆಟ್ಟಾಗಿರಕಲಿ, ಹೊರಗೆ ಕಲಿತು ಬಂದು ಮನೆ ನಡೆಸಿದ್ರೆ ನಡಿದಿಲ್ಲ. ಯಾಕ ನನ್ನ ಮಗಳು ಪೂಣ ಹಚ್ಚಿಲ್ಲೋಡು, ಜೀವೆಲ್ಲ ಹತ್ತಾಗೈತಿ. ಹೆಂಗೂ ಪಂಚಮಿಗೆ ಬರ್ತೇನೆ ಅಂದ್ಲು, ಬರಲಿಲ್ಲ. ಉಂಡಿ ಹಂಗಾರ ಕಟ್ಟಿಟ್ಟೈತಿ, ಬಂದು ಒಯ್ವಾ ಅಂತಾರೆ. ಫೋನ್ ಹಚ್ತೀನಿ ತಡಿ, ಈಗ ಇವ ಬರಲಿ ಹಚ್ತಿರ್ತೀನಿ ಫೋನ್. ಕಿಚನ್ ಮ್ಯಾಗ ಇರಲಿ, ಸಾರು ಬಿಸಿ ಇರ್ತೈತಿ. ಇವತ್ತು ಶನಿವಾರ ಬೇರೆ, ಮತ್ತು ಹುಡುಗರು ಶಾಲೆಗಿಂದ ಬಂದು ಊಟ ಅದು ಮಾಡ್ತಾವು. ಅನ್ನಕ್ಕೊಂದು ಇಟ್ಟು ಹೋಗ್ಬಿಡ್ತೀನಿ, ಉಂತಾವು ಬಿಸಿ ಅದು ಬಂದು. ಸಾರು ಕಾರ್ಬೇಳಿ ಸಾರು ಮಾಡೀನಿ, ರೊಟ್ಟಿ ಅದನ್ನ ಹಾಕೊಂಡು ತಿಂದು ಅನ್ನ ಒಟ್ಟು ಉಂತಾರೆ. ಎಲ್ಲ ಪಲ್ಯದ್ದು ಸಾರಿಂದ ಅನ್ನೋದು ಒಂದ ಕಡೆ ಇಟ್ಟರೆ ಉಂಟಾವ. ಈಕಿ ಅವ್ರ ಅಮ್ಮರ ಬಂದು ಅದು ಹಾಕಿ ಕೊಡೋಕ್ಕೆಲ್ಲ ಮಾಡೋಕ್ಕೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಕುಂತ್ಲಂದ್ರೆ ಮುಗೀತು. ಮಗಳದೊಂದು ಚಿಂತಿಕಿಗೆ ಉಳ್ಕಿದ್ದಾರೆ, ಯಾರ್ದು ಚಿಂತಿಲಿ ಹಂಗಾರೆ ಇದ್ದಾರೆ ಚಟದ್ರು ಚಿಂತಿಲಿಕ್ಕಿಗೆ. ಎಲ್ಲ ಇಟ್ಕೊಂಡೆ ನಾನು ಪಲ್ಯ ಇತ್ತು, ರೊಟ್ಟಿ ಇನ್ನಿದೊಟ್ಟು ಬ್ಯಾಳಿ ಪಲ್ಯ ಇದು ಇತ್ತು, ಪಲ್ಯ ಇತ್ತು, ಚಲೋ ಐತಿ. ಬಿಸಿ ಮಾಡಿ ಕಟ್ಕೊಂಡೆ, ಚೆಲ್ಲಿದ್ರೆ ಬೈತತೆ ಅವನ ಮತ್ತಿ. ಮತ್ತು ರೊಟ್ಟಿ ಒಟ್ಟು ಹಕ್ಕರ್ಕೆತೈತಿ ಎಲ್ಲ ಇಟ್ಕೊಂಡೇನಿ. ಹೊಕ್ಕೆ ನೀನು ಹೊಲಕ್ಕೆ ಹೋಗಿ ಅವ್ರನ್ನ ಒಟ್ಟು ಹೊಂಡಸ್ತೇನೆ, ಗಿರ್ಜಾ ಅವ್ರನ್ನ. ಅದು ಅತ್ತೀರ ಏನತ್ತ? ನಾನು ಹೊಲಕ್ಕೆ ಹೋಗ್ಬರ್ತೇನೆ ರೀ. ಅಡುಗೆ ಎಲ್ಲ ಒಲೆ ಮುಂದೆ ಇಟ್ಟೇನಿ, ಎಲ್ಲ ಹೊಂದಿಸಿ ರೊಟ್ಟಿದು ಕಾರ್ಬೇಳಿ ಮಾಡೇನಿ, ಕಿಚನ್ ಮ್ಯಾಗ ಇಟ್ಟೇನಿ, ಬಿಸಿ ಇರ್ತೈತಿ. ಅನ್ನಕ್ಕದ ಮಾಡಿಟ್ಟೇನಿ, ನೀವು ಊಟ ಮಾಡಿರಿ. ಹುಡುಗರು ಅದು ಬಂದ್ರೆ ಊಟಕ್ಕೆ ಹಾಕೊಡ್ರಿ ಅತ್ತೀರ. ಹಾಕೊಡ್ತಾನಿ, ಹೋಗ್ಬಾ ನೀ ಹೊಲಕ್ಕೆ. ಹ್ಞೂ ನನ್ನ ಮಗಳು ಯಾಕೆ ಜೀವನ ಸಾಕತೈತಿ, ಫೋನ ಹಚ್ಚುವಲ್ಲ. ಊರು ಬಿಡಾಡಿ ಹಗರ್ ಇಲ್ಲಿಕ್ಕಿ. ಮತ್ತು ನನ್ನ ಮಗಳು ಫೋನ್ ಹಚ್ಚಿದ್ರು ಕಟ್ ಮಾಡಿ ಇಡುವಂತ ಕೇಳಾಳಿಕಿ. ಈಗ ಬರ್ಲಿಕ್ಕೆ ನನ್ನ ಗಂಡ ಬಂದಂದ್ರೆ ಫೋನ್ ಹಚ್ಚಿಸ್ಕೊತೀನಿ. ಯಾಕೆ ಹೊಟ್ಟೆ ಹಸ್ತಂಗಾಗೈತಿ. ಹೋಗಿ ಏನು ಮಾಡಿಟ್ಟ, ಬಿಸಿದು ಕಾರ್ಬೇಳಿ ಮಾಡ್ಯ ಅಂತ. ಬಿಸಿ ಕಾರ್ಬೇಳಿ, ರೊಟ್ಟಿ, ಉಳ್ಳಾಗಡ್ಡಿ, ಮೆಣ್ಸಿನ್ಕಾಯಿ ಹಿತ್ಲದ ಆಗಿದ್ವು. ಮೆಣ್ಸಿನ್ಕಾಯಿ ಒಂದು ಈಟು ಒಲ್ಯಾಗ ಸುಟ್ಟು ತಿಂತೇನೆ, ಮಸ್ತ್ ಆಕತಿ. ಗೌರಕ್ಕ ಗೌರಕ್ಕ, ನೀವ ಮುಂಚೆ ಬಕಲ್ದಾಗ ನಮ್ಮ ಮನೆ ಮುಂದೆ ಬಂದು ಒದ್ರಿದ, ನೀ ಹಿತ್ತಲಾಗಿರ್ಬೇಕು ಬಿಡ ಅಂತೇಳಿ ನಾ ಆಯ್ತಾ ಬಂದು ನೋಡು. ಇಲ್ಲಿ ಗೌರಕ್ಕ, ನೀ ಹೆಚ್ಚಾನ ಹಿತ್ಲ ಬಕಲ್ದಾಗ ಹಾದ ಬರ್ತಿ ಎಲ್ಲ, ಹಂಗಾಗಿ ಇಲ್ಲ ನಿಂತ್ರು ಬಿಡಾತ್ ಬಿಡು. ಇಬ್ರು ಜೋಡಾಗಿ ಹೋದ್ರತ್ತಂತೆ ಇಲ್ಲ ನಿಂತು ನೋಡುವ. ಬಾ ಹಂಗಾರ ಹೋಗೋಣ ಹೊಲಕ್ಕೆ. ಇವ ಹೋಗೋಣಂತ. ಪ್ರವತಿ ಇದು ಬರ್ತಾರಂತ ಇಲ್ಲ ಅಂತ.
ನೀವು ಮುಂದೆ ನಡ್ರಿ ನಾ ಬರ್ತೇನೆ, ಬುತ್ತಿ ಅದು ಕಟ್ಕೊಳಕತ್ತೇನೆ, ಹೊತ್ತಕತ್ತಿ ಮತ್ತು ಇಷ್ಟರು ಕೂಡಿ ಹೋಗ್ಕೊಂತ ನಿಂತ್ರೆ ನೀವು ನಡ್ರಿ ನಾ ಬರ್ತೇನೆ ಅಂತ ಅಂದ್ಲು. ನೀವು ಹಂಗಾರ ಹೋಗುನ್ ನಾವು. ಮಳೆ ಆಗೈತಲ್ಲ, ನೆಲ ಹಸಿ ಆಗೈತಿ, ಗಾವ್ ಆಗೈತಿ ನೋಡು ಕಳೆ ತೆಗ್ಯಾಕ. ಗೌರಕ್ಕ ಗಾವ್ ಆಗೈತವ ಇವ, ನೆಲ ಭಾಳ ಬಿಗಿ ಇತ್ತಂದ್ರೆ ಇದನ್ನ ಕಳೆ ತೆಗ್ಯಾಕ ಗಾವ ಆಗುದಿಲ್ವ ಇವ. ಎಲ್ಲಾರು ಭಾರೆ ಮುಗಿಸ್ಕೊಂಬಂದ್ರೇನುವ? ಇವ ಮನೆಗೆ ಹೋದ್ನೆ ಮಾಡುವಾರ ಯಾರ ಪಾರ್ವತಿ, ನಾವ ಮಾಡೋದಲ್ಲ, ಹೆದ್ಕೊಂತ ಬಿದ್ಕೊಂತ ಸತ್ಕೊಂತ ಬಿದ್ಕೊಂತ ನಾವ ಮಾಡೋದ. ಸಾಯ್ತೀನಂದ್ರು ನೀರು ಕೊಡಾರಿಲ್ಲ, ಇನ್ನ ಮಕ್ಕಳು ಒಟ್ಟು ಕೊಡ್ತಾವ, ಅವು ಸಾಲಿಗೆ ಹೋಗಿರ್ತಾವು, ಮನೆಯನ್ನಾರ ಅಂಕರ ತಿಂದಾಳ ಇಲ್ಲ ಬಿಟ್ಟಾಳ ಇಲ್ಲ ಅಂತ ಕೇಳೋದು ಇದನ್ನ ಇಲ್ಲ. ಪಾತಿ ಬರ್ತಾನೆ ಕರ್ಕೊಂಡು ಹೋರಿ ಅಂತಂದ್ಲ ಗೌರಕ್ಕ. ಮತ್ ಮನಿ ತನ ಕರೆಯಕ್ ಹೋದ್ರ ಒಲ್ಲಿ ಬಿಡ, ನಾ ಊರಿಗೆ ಹೋಗೋದು ಬಂದತಿ ಒಲ್ಲಿ ಅಂತಂದ. ಮಗು ಹೇಳಿದ್ಲ ಪಾರ್ವತಿ ಈಕಿ, ಬರ್ತೇನೆ ಗೌರಕ್ಕ ಹೋಗೋ ಮುಂದೆ ಕರೀರಿ ಅಂತ ಹೇಳಿ. ಮತ್ತು ನನಗೂ ದ್ಯಾಸ ಹತ್ಲಿಲ್ಲ, ಏನು ಬರ್ತಾಳೆ ಇಲ್ಲ ಬಿಡ, ನಾವು ಹಂಗೆ ಬರೋಗತ್ತಲ್ಲ ಹಂಗೆ ಬರ ಬಂದ ಬಿಟ್ವಿ. ಮತ್ತು ನಾನು ನೀನು ಗಿರಿಜಾವನ್ ಮುಂದೆ ಹೊರ ಬರ್ತೇವೆ ಅಂತಂದ್ರೆ ಅಂತಲ್ಲ, ಹಂಗೆ ನಿಮ್ಮ ಜೊತೆ ಅಂತ ಬರ್ತಿದ್ದ ಬಿಡ ಅಂತ ನಾ ಹಿಂಗೆ ತಿಳ್ಕೊಂಡಿದ್ದೆ. ಇಲ್ಲ ಕರೆದ್ವಿ ಒಲ್ಲೆ ಅಂದಳ ಗೌರಕ್ಕ ಆಕಿ. ಈ ಮಾಡೇ ಇಟ್ಟು ಬಂದೇನ ಗೌರಕ್ಕ? ಯವ್ವ ಇನ್ನು ಹೊಲಕ್ಕೆ ಬಂದ್ರೆ ಸಂಜೆ ತಿರುಗ್ತತೆ, ಹೆಣ್ಮಕ್ಳು ಸಾಲಾಗಿದ್ದ ಬರ್ತಾವತ್ತ, ಶನಿವಾರ ಬೇರೆನೆ ಮಧ್ಯಾಹ್ನಕ್ಕೆ ಬರ್ತಾವ. ಹೊಟ್ಟೆ ಹಸು ಅಂತಂದ್ರೆ ಮಾಡ್ಕೊಡೋದಿಲ್ಲ ಅವ್ರಮ್ಮ. ಏನಾರು ಇದ್ದಿ ತಿನ್ರಿ ಅಂತಂದು ಬೇಕಂತ ನಿಂತಿರ್ತಾ, ಇನ್ನು ಮಾಡಿಟ್ಟು ಬಂದೆ ಅಂದ್ರೆ ಅಡ್ಡಾಡ್ಕೊಂತ ತಿಂತಾ ಹುಡುಗರು ಅಂತೇಳಿ ಕಾರ್ಬೇಳಿ ಬ್ಯಾಳಿ ಹಾಕಿ ಮಂದ ಕಾರ್ಬೇಳಿ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡಿಟ್ಟು ಬಂದು ನೋಡುವ. ಮತ್ತಿದಂಕರ ದೊಡ್ಡ ಸುದ್ದಿ ಐತವ ಯಾವಾಗ ಒದರಾಡದಕ್ಕೆ ನಿಮ್ಮ ಮನೆಗೆ ಬರಂಗಾಗೋದಿಲ್ವ ಯಾವಾಗ ಗೌರಕ್ಕ ನಮಗೆ? ಹಿತ್ತಲ್ದಾಗ ಇವತ್ತು ಮುಂಜಾನೆ ನಾನು ಅವತ್ತು ಬರೋವಾಗೈತಿ, ಒಟ್ಟು ಹೊರಗರ ಕಟ್ಟಿದ್ರೆ ದನಗಳ್ನ ಒಟ್ಟು ಬಿಸಿಲಿಗರ ಕಟ್ಟಿದ್ರೆ ಆತ ಇಲ್ಲೇ ಗಿಡದ ನೆಳಿಗೆ ಅಂತಂದು ಇವ್ರಿಗೆ ಕಟ್ಟನ್ನೆ. ಏನು ಅಗದಿ ಪಂಚಾಯತಿನ ಆಳಿಕೆ ಮಾಡಕ್ಕೆ ಹೋಗಿ ನಾನು ಅರ್ಕತೀನಿ. ಇವ ನನ್ನ ಗಂಡ ಕಟ್ಟಲಿಲ್ಲ, ಹಂಗ ನಾ ಕಟ್ಟಿದ್ರೆ ಆತು ಬಿಡ ಅಂತಂದು ಕಟ್ಟಾಕತ್ತೇನಿ. ಎಷ್ಟು ಒದರ್ಬೇಕು ಏನು ತಾನು ಬಾಯಾಗ ಏನು ಮುಳ್ಳು ಮುರ್ಕೊಂಡೇನು ಅವ್ರು ಬೆಂಡ್ಲಿ ಅಂತ ಅವಡ ಏನು ಮಾಡ್ತಿ? ಅವ್ರ ಅಂಕರ ಏನು ಹೇಳ, ನಾನು ಪಂಚಾಯತಿ ಮೆಂಬರ್ ಮಾಡ್ಬೇಕು ಇವ್ರನ್ನ. ಕುಂತಲ್ಲೇ ಏನು ಒಂದು ಈಟ ಏನು ನೀರು ಬಂದ್ರೆ ನೀರು ಹಿಡಿಯೋದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ. ಹಗ್ಗ ಯವ್ವ ಎಲ್ಲಾರ ಸಾಕಾಕತ್ತೀವಿ ಗಣಮಕ್ಳ ಸಂಬಂಧ ಅಂಕಾರ. ನೀರು ಯಾರ ಕುಡಿತಾರನ ಕೊಡು ಇಲ್ಲೇ ಗೌರಕ್ಕ. ಮನೆಯಾಗಿದ್ದ ಬರಾಗ ನೀರಕ್ಕೆ ಸಾವತ್ತು ಬೇಕಂತ ನಿಂತವಲ್ಲ, ಹೊಲ್ದಾಗಿಂದ ಹೊಲಕ್ಕೆ ಕೆಟ್ಟತ್ತದ ಬರೋದು ಮಾಡೋದು ಅಂಥೇಳಿ ಅದಕ್ಕೆ ಮತ್ತು ಹಂಗೆ ನೀರಡಿಕೆ ಆದರೂ ಕುಡಿಲಿಲ್ವ ಆಗಲ್ಲಿ ಕುಡಿಲ್ವ ಕುಡಿತೀನಿ. ಪೂಜಾ ಮುದಗಲ್ ಅವರು ಮತ್ತು ಸ್ವಾತಿ ಅವರು ನಿಮ್ಮ ಗೆಳತಿಯರ ಕಡೆಯಿಂದ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ದಲ್ಲಿ. ಹಾಯ್ ಪೂಜಾ ಅವರೇ, ಹಾಯ್ ಸ್ವಾತಿ ಅವರೇ. ಹಾಯ್ ಸ್ವಾತಿ ಅವರೇ ಮತ್ತು ಪೂಜಾ ಅವರೇ ಹಾಯ್ ರೀ. ಕಡೆಯಲ್ಲಿದ್ದಾನು ಹಾಯ್ ರೀ ಪೂಜಾ ಅವರಿಗೆ ಮತ್ತು ಸ್ವಾತಿ ಅವರಿಗೆ. ಹಾಯ್ ರೀ ಸ್ವಾತಿ ಪೂಜಾ ಅವರೇ. ಕವಿತಾ ಅನ್ನೋರು ಕಮೆಂಟ್ ಹಾಕಿದ್ರಿ, ಅವ್ರದ್ದು ಇವತ್ತು ಮದುವೆ ವಾರ್ಷಿಕೋತ್ಸವ ಐತಂತ್ರಿ, ವಿಶ್ ಮಾಡ್ರಿ ಕಮಲಕರ ಅಂತ ಕಮೆಂಟ್ ಹಾಕಿದ್ರಿ. ಅವ್ರ ಹೆಸರು ಕವಿತಾ, ಅವ್ರ ಹಸ್ಬೆಂಡ್ ಹೆಸರು ವೆಂಕಟಗಿರಿ ಅಂತ ಹೇಳ್ರಿ. ಕವಿತಾ ಮತ್ತು ವೆಂಕಟಗಿರಿ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ. ನೂರಾರು ಹೀಗೆ ಸಂತೋಷವಾಗಿ ಇರ್ರಿ ಅಂತಂದ ಭಗವಂತನ ಕೇಳ್ಕೊತೇನೆ ರೀ. ಇವತ್ತಿನ ಕತೆ ಹೆಂಗೆ ಅನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಗೌರಕ್ಕನ ಮನೆ ಕತೆ ಅಂತಂದು ಕಮಲಕ್ಕನ ಮನೆ ಕತೆ ಯಾವ ರೀತಿ ಸಪೋರ್ಟ್ ಮಾಡಕತ್ತಿರಲ್ಲ, ದಿನ ಒಂದು ಎಪಿಸೋಡ್ ಕಮಲಕ್ಕನ ಮನೆ ಕತೆ ಮತ್ತು ಗೌರಕ್ಕನ ಮನೆ ಕತೆ ಹಾಕ್ತೀನಿ ರೀ. ನಿಮ್ಮದು ಸಪೋರ್ಟ್ ಸಹಕಾರ ಇರಲಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ನಮಸ್ಕಾರ ರೀ.